ನಮಸ್ಕಾರ. ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ, ಎಷ್ಟೊತ್ತಿಗೆ ಗೊತ್ತಾ? ಬನ್ನಿ ಆರ್ಸಿಬಿ ಟೀಮ್ ನ ನೆಕ್ಸ್ಟ್ ಮ್ಯಾಚ್ ನ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮ್ಗೆ ಅನ್ಸುತ್ತೆ ಈ ಬಾರಿಯೂ ನಮ್ಮ ಆರ್ಸಿಬಿ ಮತ್ತೊಮ್ಮೆ ಚಾಂಪಿಯನ್ ಪಟ್ಟವನ್ನ ಮುಡಿಗೇರಿಸಿಕೊಳ್ಳುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಐಪಿಎಲ್ ಇತಿಹಾಸದಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಹಾಗೂ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ಟೀಮ್ ಅಂದ್ರೆ ಅದು ನಮ್ಮ ಆರ್ಸಿಬಿ. 2026ರ ಆವೃತ್ತಿಯಲ್ಲಿಯೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಪ್ರದರ್ಶನ ನೀಡುವ ಮೂಲಕವಾಗಿ ರಾಯಲ್ ಎಂಟ್ರಿಯೊಂದಿಗೆ ಆರ್ಸಿಬಿ ಮೊದಲ ತಂಡವಾಗಿ ಇದೀಗ ಪ್ಲೇ ಆಫ್ಗೆ ಕಾಲಿಟ್ಟಿದೆ. ಧರ್ಮಶಾಲಾದಲ್ಲಿ ಪಂಜಾಬ್ ತಂಡವನ್ನ 23 ರನ್ಗಳಿಂದ ಸೋಲಿಸುವುದರೊಂದಿಗೆ ಆರ್ಸಿಬಿ ತಂಡ ಟೂರ್ನಿಯಲ್ಲಿ 9ನೇ ವಿಕ್ಟರಿಯ ನಗೆ ಬಾರಿಸಿದೆ ಅಂತ ಹೇಳಬಹುದು. ಇದರೊಂದಿಗೆ ಸದ್ಯ ಆರ್ಸಿಬಿ ಬಳಿ 18 ಪಾಯಿಂಟ್ಸ್ ಗಳಿವೆ. ಈಗಾಗಲೇ ಆರ್ಸಿಬಿ ಆಡಿರುವ 13 ಪಂದ್ಯಗಳ ಪೈಕಿ 9ರಲ್ಲಿ ಗೆಲುವು, 5 ಪಂದ್ಯವನ್ನ ಸೋತು 18 ಅಂಕಗಳೊಂದಿಗೆ ಕ್ವಾಲಿಫೈ ಆಗಿದೆ. ಇತ್ತ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವ ಆರ್ಸಿಬಿ ನಿಟ್ಟುಸಿರು ಬಿಡುವಂತಿಲ್ಲ ಸ್ನೇಹಿತರೆ. ಯಾಕಂದ್ರೆ ಆರ್ಸಿಬಿ ಇದೀಗ ಆ ಟಾಪ್ 2 ಪ್ಲೇಸ್ ಮೇಲೆ ಕಣ್ಣಿಡಬೇಕಾಗಿದೆ. ಮೊದಲ ಟ್ರೋಫಿ ಗೆಲ್ಲಲು 18 ವರ್ಷಗಳ ಕಾಲಾವಧಿ ತೆಗೆದುಕೊಂಡಿದ್ದ ಆರ್ಸಿಬಿ ಸೆಕೆಂಡ್ ಟೈಟಲ್ ಗೆಲ್ಲಲು ಶತಾಯಗತಾಯ ಪಣ ತೊಟ್ಟಿದೆ ಅಂತಾನೆ ಹೇಳಬಹುದು. ಹೀಗಿರುವಾಗ ಆರ್ಸಿಬಿ ತಂಡಕ್ಕೆ ಇದೀಗ ಲೀಗ್ ಸ್ಟೇಜ್ ನಲ್ಲಿನ ಲಾಸ್ಟ್ ಮ್ಯಾಚ್ ಯಾವಾಗ, ಎಲ್ಲಿ, ಯಾರ ವಿರುದ್ಧ ಅಂತ ನೋಡ್ತಾ ಬರುವುದಾದ್ರೆ ಆರ್ಸಿಬಿ ತಂಡ ಟೂರ್ನಿಯ ತನ್ನ 14ನೇ ಪಂದ್ಯದಲ್ಲಿ ಅಂದ್ರೆ ತನ್ನ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಎದುರಿಸಲಿದೆ. ಆರ್ಸಿಬಿ ಹಾಗೂ ಎಸ್ಆರ್ಎಚ್ ನಡುವಿನ ಐಪಿಎಲ್ ನ ಈ ಪಂದ್ಯ ಇದೇ ಮೇ 23ರಂದು ಅಂದ್ರೆ ಶುಕ್ರವಾರ ನಡೆಯಲಿದೆ. ಆರ್ಸಿಬಿ ಹಾಗೂ ಹೈದರಾಬಾದ್ ನಡುವಿನ ಈ ಪಂದ್ಯಕ್ಕೆ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ. ಇನ್ನು ಈ ಮ್ಯಾಚ್ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7:30ಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಅತ್ತ ಹೈದರಾಬಾದ್ ತಂಡ ಕೂಡ ಪ್ಲೇ ಆಫ್ಗೆ ಈಗಾಗಲೇ ಕಾಲಿಟ್ಟಿರುವುದರಿಂದಾಗಿ ಆರ್ಸಿಬಿ ಹಾಗೂ ಹೈದರಾಬಾದ್ ನಡುವಿನ ಈ ಬ್ಯಾಟಲ್ ಸೌದರ್ನ್ ಡರ್ಬಿ ಆಗಿ ಮಾರ್ಪಟ್ಟಿದೆ. ಹಾಗೂ ಎರಡು ತಂಡಗಳು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಆ ಟಾಪ್ 2 ನ ಪ್ಲೇಸ್ ಮೇಲೆ ಕಣ್ಣಿಟ್ಟಿರುವ ಕಾರಣ ಈ ಪಂದ್ಯ ಕ್ರೂಷಿಯಲ್ ಹಾಗೂ ಇಂಪಾರ್ಟೆನ್ಸ್ ಪಡೆದುಕೊಂಡಿದೆ ಅಂತ ಹೇಳಬಹುದು. ಎರಡು ತಂಡಗಳು ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನವನ್ನ ನೀಡುತ್ತಾ ಇವೆ. ಅತ್ತ ಹೈದರಾಬಾದ್ ಅಂತ ಬಂದಾಗ ಆಂಡ್ರಿಚ್ ಕ್ಲಾಸೆನ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ ರಂತಹ ವಿಸ್ಫೋಟಕ ಬ್ಯಾಟರ್ಗಳಿದ್ದರೆ ಎಟ್ ದ ಸೇಮ್ ಟೈಮ್ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್ ರಂತಹ ಬಿಗ್ ಹಿಟರ್ಗಳು ಆರ್ಸಿಬಿ ತಂಡದಲ್ಲಿಯೂ ಇದ್ದಾರೆ. ಹೀಗಾಗಿ ಈ ಮ್ಯಾಚ್ ಒಂದು ಹೈ ಸ್ಕೋರಿಂಗ್ ಅಂಡ್ ಹೈ ಥ್ರಿಲ್ಲರ್ ಪಂದ್ಯವಾಗುವುದರಲ್ಲಿ ಡೌಟೇ ಬೇಡ. ಎಂಡ್ ಸೀಸನ್ ನ ಮೊದಲ ಪಂದ್ಯದಲ್ಲಿ ಈ ಎರಡು ತಂಡಗಳು ಮುಖಾಮುಖಿಯಾಗಿದ್ವು. ಆ ಮ್ಯಾಚ್ ನಲ್ಲಿ ಆರ್ಸಿಬಿ ರಾಯಲ್ ವಿಕ್ಟರಿ ಬಾರಿಸಿತ್ತು. ಇದೀಗ ಮತ್ತೆ ಆರ್ಸಿಬಿ ಅದನ್ನೇ ಕಂಟಿನ್ಯೂ ಮಾಡುತ್ತಾ ಅಥವಾ ಹೈದರಾಬಾದ್ ಗೆದ್ದು ಸೇಡು ತೀರಿಸಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡೋಣ. ಈ ಮ್ಯಾಚ್ ಯಾರು ಗೆಲ್ತಾರೆ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.